ಉತ್ತರಾಖಂಡದಲ್ಲಿ ಸರ್ಕಾರವನ್ನ ಪ್ರಶ್ನಿಸ್ತಾ ಸಾವಿರಾರು ಮಂದಿ ಬೀದಿಗಿಳಿದಿದ್ದಾರೆ. ಕೊರೆಯುವ ಚಳಿಯಲ್ಲಿ ಸಾರ್ವಜನಿಕರು ಬೀದಿಗಿಳಿದು ಮೋದಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಬಿಜೆಪಿ ಸಿಎಂ ನಿವಾಸವನ್ನ ಸುತ್ತುವರೆದಿದ್ದಾರೆ. ಮುಖ್ಯಮಂತ್ರಿಯಿಂದ ಪ್ರಧಾನಿಯವರೆಗೆ ಈಗ ಪ್ರಶ್ನೆಗಳನ್ನ ಎತ್ತಲಾಗ್ತಾ ಇದೆ ಮತ್ತು ದೆಹಲಿ ರಕ್ಷಿಸಲು ಯತ್ನಿಸುತ್ತಿರುವ ಆ ವಿಐಪಿ ಯಾರು ಅಂತ ಕೇಳಲಾಗ್ತಿದೆ. ಆ ಪ್ರಶ್ನೆಯನ್ನ ಕೇವಲ ಒಬ್ಬ ವ್ಯಕ್ತಿ, 2 ಜನ ಅಥವಾ 10-15 ಜನರ ಗುಂಪು ಕೇಳ್ತಿಲ್ಲ. ಇಡೀ ರಾಜ್ಯ ಬೀದಿಗಿಳಿದಿದೆ ಅಂತ ವರದಿಗಳು ಹೇಳ್ತಿವೆ. ಉತ್ತರಾಖಂಡ ಒಂದು ಸಣ್ಣ ಗುಡ್ಡಗಾಡು ರಾಜ್ಯ ಆಗಿರಬಹುದು. ಸಾಮಾನ್ಯವಾಗಿ ಅದು ಶಾಂತಿಯುತ ರಾಜ್ಯ. ಆದ್ರೆ ಈಗ ಈ ಕೊರೆಯುವ ಚಳಿಯಲ್ಲೂ ಉತ್ತರಾಖಂಡದ ಮಹಿಳೆಯರು, ವೃದ್ಧರು, ಉತ್ತರಾಖಂಡದ ಎಲ್ಲ ಜನ ಬೀದಿಗಿಳಿದು ಕೇಂದ್ರದಲ್ಲಿರುವ ಮೋದಿ ಸರ್ಕಾರ ಮತ್ತು ರಾಜ್ಯದಲ್ಲಿರುವ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರವನ್ನ ಪದೇ ಪದೇ ಕೇಳ್ತಿದ್ದಾರೆ. ಆ ವಿಐಪಿ ಯಾರು ಮತ್ತು ಅದನ್ನ ಮರೆಮಾಚಲು ಇಷ್ಟೊಂದು ಪ್ರಯತ್ನ ಯಾಕೆ ಅಂತ ಕೇಳಲಾಗ್ತಿದೆ. ಪ್ರಶ್ನೆ ಅಂಕಿತಾ ಭಂಡಾರಿ ಎಂಬ 19 ವರ್ಷದ ಯುವತಿಯ ಹತ್ಯೆಗೆ ಸಂಬಂಧಪಟ್ಟಿದ್ದು. ಉತ್ತರಾಖಂಡದ ಮಗಳಿಗೆ ನ್ಯಾಯ ಬೇಕು, ಮತ್ತವಳಿಗೆ ನ್ಯಾಯ ಸಿಗೋವರೆಗೂ ನಾವು ವಿರಮಿಸೋದಿಲ್ಲ ಅಂತ ವೃದ್ಧ ಮಹಿಳೆಯರು ಕೂಡ ಬೀದಿಗಿಳಿದಿದ್ದಾರೆ. ಅಂಕಿತಾ ಭಂಡಾರಿಯ ಹಂತಕರನ್ನ ರಕ್ಷಿಸಲು ಸರ್ಕಾರವೇ ನಿಂತಿದೆ ಅನ್ನೋದು ಆರೋಪ. ಇದು ಇಡೀ ಡಬಲ್ ಎಂಜಿನ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ವರದಿ ಪ್ರಧಾನಿಯನ್ನ ತಲುಪಿದೆ. ಹೈಕಮಾಂಡ್ಗೆ ಇಡೀ ವಿಷಯದ ಬಗ್ಗೆ ತಿಳಿದಿದೆ ಮತ್ತಿದು ಬಹಳ ಸೂಕ್ಷ್ಮವಾದದ್ದು ಅನ್ನೋದು ಅದಕ್ಕೆ ಗೊತ್ತಿದೆ. ಇದರ ಹೊರತಾಗಿಯೂ ರಾಜ್ಯ ಸರ್ಕಾರ ಸಿಬಿಐ ತನಿಖೆಗಾಗಿ ಸಾರ್ವಜನಿಕರ ಬೇಡಿಕೆಯನ್ನ ಯಾಕೆ ಒಪ್ತಿಲ್ಲ ಅನ್ನೋದು ಪ್ರಶ್ನೆ. 2022ರಲ್ಲಿ ಅಂಕಿತಾ ಭಂಡಾರಿ ಹತ್ಯೆ ನಡೆಯಿತು. 19 ವರ್ಷದ ಆಕೆ ಬಿಜೆಪಿ ಮುಖಂಡನಿಗೆ ಸೇರಿದ ರೆಸಾರ್ಟ್ನಲ್ಲಿ ಕೆಲಸ ಮಾಡ್ತಿದ್ಲು. ಇದ್ದಕ್ಕಿದ್ದಂತೆ ಕಾಣೆಯಾದ ಆಕೆಯ ದೇಹ ಕಡೆಗೆ ಕಾಲುವೆಯಲ್ಲಿ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆಕೆಯನ್ನ ಕ್ರೂರವಾಗಿ ಕೊಲೆ ಮಾಡಲಾಗಿತ್ತು. ರೆಸಾರ್ಟ್ ಬಿಜೆಪಿ ಮುಖಂಡನಿಗೆ ಸೇರಿದ್ದು ಮಾತ್ರವಲ್ಲದೆ ಈ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾದ 3ರಲ್ಲಿ ಒಬ್ಬ ಬಿಜೆಪಿ ನಾಯಕನಾಗಿದ್ದ. ಈಗ ಈ ವಿಷಯ ಹೊಸ ತಿರುವು ಪಡೆದಿದೆ. ಒಬ್ಬ ವಿಐಪಿಯ ಹೆಸರು ಕೇಳಿ ಬರ್ತಿದೆ. ಅದರ ಬಗ್ಗೆನೇ ಈಗ ಗಲಾಟೆ ಭುಗಿಲೆದ್ದಿದೆ. ಬಿಜೆಪಿ ಶಾಸಕ ಸುರೇಶ್ ರಾಥೋಡ್ ಪತ್ನಿ ಊರ್ಮಿಳಾ ಸನಾವರ್ ಅವರು ಈ ಪ್ರಕರಣದಲ್ಲಿ ಒಬ್ಬ ವಿಐಪಿ ಇರುವ ಬಗ್ಗೆ ಹೇಳ್ತಿರುವ ವಿಡಿಯೋ ವೈರಲ್ ಆಗಿದೆ. ಬಿಜೆಪಿಯಲ್ಲೇ ಇರುವ ಒಬ್ಬ ವಿಐಪಿ ಬಹಳ ಉನ್ನತ ಹುದ್ದೆಯ ನಾಯಕ ಅಂಕಿತ್ ಭಂಡಾರಿ ಅವರನ್ನ ದೈಹಿಕ ಸಂಬಂಧಕ್ಕಾಗಿ ಒತ್ತಾಯಿಸುತ್ತಿದ್ದ ಬಗ್ಗೆ ಊರ್ಮಿಳಾ ಸನಾವರ್ ಆರೋಪಿಸಿದ್ದಾರೆ. ಆ ವಿಐಪಿ ಜೊತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ದುಷ್ಯಂತ್ ಗೌತಮ್ ಮತ್ತಿತರ ಕೆಲವು ಹಿರಿಯ ಬಿಜೆಪಿ ನಾಯಕರು ರೆಸಾರ್ಟ್ಗೆ ಬರ್ತಿದ್ರು ಮತ್ತಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ನಡೀತಿದ್ವು ಅಂತ ಅವರು ಹೇಳಿದ್ದಾರೆ. ಆದರೆ ದುಷ್ಯಂತ್ ಗೌತಮ್ ಇದರಲ್ಲಿ ತನ್ನ ಪಾತ್ರ ಇದೆ ಅನ್ನೋದನ್ನ ನಿರಾಕರಿಸಿದ್ದು ಆರೋಪಗಳನ್ನ ತಳ್ಳಿ ಹಾಕಿದ್ದಾರೆ ಎನ್ನಲಾಗಿದೆ. ಅಂತಹ ಆರೋಪಗಳನ್ನ ಮಾಡೋರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಾಗಿನೂ ಅವರು ಹೇಳಿದ್ದಾರೆ. ಮತ್ತು ದುಷ್ಯಂತ್ ಗೌತಮ್ ಈ ಆಡಿಯೋ ಎಐ ರಚಿತವಾಗಿದೆ ಅಂತ ಹೇಳಿದ್ದಾರೆ. ಆದರೆ ಈಗ ಒಬ್ಬ ವಿಐಪಿ ಹೆಸರು ಬಂದಿರೋದ್ರಿಂದ ಇಡೀ ವಿಷಯದಲ್ಲಿ ಗದ್ದಲ ಎದ್ದಿದೆ. ಬಿಜೆಪಿ ವಿರುದ್ಧ ಮೊದಲಿನಿಂದಲೂ ಪ್ರಶ್ನೆಗಳನ್ನ ಎತ್ತಲಾಗ್ತಿತ್ತು ಮತ್ತು ಒತ್ತಡದಿಂದಾಗಿ ಪೊಲೀಸರು ಬಹಳ ತಡವಾಗಿ ಕ್ರಮ ಕೈಗೊಂಡ್ರು. ಆರಂಭದಲ್ಲಿ ಎಲ್ಲವನ್ನೂ ಮುಚ್ಚಿ ಹಾಕುವ ಯತ್ನ ನಡೆದಿತ್ತು. ಆದರೆ ರಾಷ್ಟ್ರೀಯ ಮಾಧ್ಯಮಗಳು ಸುದ್ದಿ ಪ್ರಕಟ ಮಾಡಿದಾಗ ಸಾಮಾಜಿಕ ಮಾಧ್ಯಮಗಳಲ್ಲಿ ಸುದ್ದಿ ಹರಡಿತು ಮತ್ತು ಜನ ಬೀದಿಗಿಳಿದ್ರು. ಆಗ ಮಾತ್ರನೇ ಪೊಲೀಸರು ಕ್ರಮ ಕೈಗೊಳ್ಳೋಕೆ ಮುಂದಾದ್ರು. ಈಗ ಒಬ್ಬ ವಿಐಪಿಯ ಹೆಸರು ಕೇಳಿ ಬಂದ ನಂತರ ಇಡೀ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ವಿಷಯವನ್ನ ಹೇಗೆ ನಿರ್ವಹಿಸಲಿದೆ ಅನ್ನೋದು ಪ್ರಶ್ನೆಯಾಗಿದೆ. ಈ ವಿಷಯಕ್ಕೀಗ ರಾಜಕೀಯ ಬಣ್ಣ ಬಂದಿದೆ. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹರೀಶ್ ರಾವತ್ ರಂತಹ ಹಿರಿಯ ನಾಯಕರವರೆಗೆ ಉತ್ತರಾಖಂಡದ ಎಲ್ಲ ಪ್ರಮುಖ ನಾಯಕರು ಅಂಕಿತಾ ಭಂಡಾರಿಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿ ಬೀದಿಗಿಳಿದಿದ್ದಾರೆ. उद्वेलित हैं, लोग संघर्ष को आगे बढ़ाना लोग चाहते हैं कि अंकिता के जो वास्तविक हत्यारे हैं वो कानून के दायरे में। अंकिता ने भी उस वीआईपी का जिक्र मरने से पहले, उनकी हत्या से पहले किया था और आज उस वीआईपी का नाम उछल करके लोग के सामने आ रहा है। तो लोग चाहते हैं कि हमारी बेटी की अस्मिता के साथ खिलवाड़ करने की चाह रखने वाला वो वीआईपी कौन था? ಪ್ರತಿಭಟನೆ ನಡೆಸ್ತಾ ಇರುವ ವಿರೋಧ ಪಕ್ಷದ ನಾಯಕರು, ವಿವಿಧ ಸಂಘಟನೆಗಳ ಮುಖಂಡರು ಮುಖ್ಯಮಂತ್ರಿ ಈ ವಿಷಯದ ಬಗ್ಗೆ ಮೌನವಾಗಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಭಾನುವಾರ ರಾತ್ರಿ ಮುಖ್ಯಮಂತ್ರಿ ನಿವಾಸವನ್ನ ಸುತ್ತುವರಿಯಲಾಯಿತು. ಪೊಲೀಸರು ಇಡೀ ಗುಂಪನ್ನ 1 ಕಿಲೋಮೀಟರ್ ದೂರದಲ್ಲಿ ತಡೆದ್ರು ಅಂತ ವರದಿಯಾಗಿದೆ. ಬಿಜೆಪಿ ತನ್ನ ಯಾವುದೇ ನಾಯಕ ಇದರಲ್ಲಿ ಭಾಗಿಯಾಗಿಲ್ಲ ಅಂತ ನಂಬಿದ್ರೆ ಯಾಕೆ ಸಿಬಿಐಗೆ ಕೊಡಬೇಕು ಅನ್ನೋ ಒತ್ತಾಯವನ್ನ ಒಪ್ತಾ ಇಲ್ಲ. ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅನೇಕ ಬಿಜೆಪಿ ನಾಯಕರು ತಮ್ಮದೇ ಸರ್ಕಾರದ ವಿರುದ್ಧದ ಈ ಪ್ರತಿಭಟನೆಗಳಲ್ಲಿ ಸೇರ್ತಿದ್ದಾರೆ ಮತ್ತು ಅನೇಕ ಬಿಜೆಪಿ ನಾಯಕರು ತಮ್ಮ ಪಕ್ಷಕ್ಕೆ ರಾಜೀನಾಮೆ ನೀಡ್ತಿದ್ದಾರೆ. ಉತ್ತರಾಖಂಡದೊಂದಿಗೆ ದೀರ್ಘಕಾಲದ ಸಂಬಂಧ ಹೊಂದಿರುವ ಮೋದಿ ಕೂಡ ಯಾಕೆ ಈ ವಿಷಯದಲ್ಲಿ ಮೌನ ವಹಿಸಿದ್ದಾರೆ ಅನ್ನೋ ಪ್ರಶ್ನೆ ಎದ್ದಿದೆ. ಬಿಜೆಪಿ ಹೈಕಮಾಂಡ್ಗೆ ಎಲ್ಲವೂ ತಿಳಿದಿದೆ. ಹಾಗಾದ್ರೆ ಹೈಕಮಾಂಡ್ ಇದೆಲ್ಲವೂ ನಡೆಯೋಕೆ ಹೇಗೆ ಅವಕಾಶ ನೀಡುತ್ತೆ ಅಂತ ಪ್ರಶ್ನೆ ಮಾಡಲಾಗ್ತಿದೆ. ಈ ವಿಷಯದಲ್ಲಿ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರದ ತಪ್ಪೇನು ಅಂದ್ರೆ ವಿಐಪಿ ಪ್ರಸ್ತಾಪ ಬಂದ ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿತ್ತು. ಪೊಲೀಸರು ಈಗಾಗಲೇ ಯಾವುದೇ ವಿಐಪಿ ಭಾಗಿಯಾಗಿಲ್ಲ, ವಿಷಯವನ್ನ ಅನಗತ್ಯವಾಗಿ ತಿರುಚಲಾಗ್ತಿದೆ ಅಂತ ಹೇಳಿಕೆ ನೀಡಿದ್ದಾರೆ. ಆದ್ರೂ ಈ ಆರೋಪಗಳನ್ನ ಬಿಜೆಪಿ ಶಾಸಕರ ಪತ್ನಿನೇ ಮಾಡಿದ್ದಾರೆ. ಅದಕ್ಕಾಗಿಯೇ ವಿಷಯ ಗಂಭೀರ ಸ್ವರೂಪ ಪಡೆದಿದೆ. ವಿರೋಧ ಪಕ್ಷ ಅಂತಹ ಆರೋಪಗಳನ್ನ ಮಾಡಿದ್ರೆ ಅದನ್ನ ಅಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇರಲಿಲ್ಲ.
ಈಗ ಮೋದಿ ಸರ್ಕಾರ ಮತ್ತು ಧಾಮಿ ಸರ್ಕಾರ ಏನ್ ಕ್ರಮ ಕೈಗೊಳ್ಳಬಹುದು ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.